ಜಯರಾಮ್ ಕೃಷ್ಣ. ಸ್ವಾಮಿ ಪುರುಷೋತ್ತಮಾನಂದರು ಬರೆದಿರುವ ವರಾಭಯಕರಿ ಶ್ರೀ ಶಾರದೇಶ್ವರಿ ಎನ್ನುವ ಪುಸ್ತಕದ ಮುನ್ನುಡಿಯನ್ನು ಓದಿ ಹೇಳುವ ಪ್ರಯತ್ನ ಮಾಡುತ್ತೇನೆ. ಶ್ರೀ ಶಾರದಾದೇವಿಯವರು ಭಕ್ತಜನರನ್ನು ಮುಮುಕ್ಷುಗಳನ್ನು ಮುನ್ನಡೆಸಿದ ಬಗೆ ಬಲು ಚೆಂದ. ಭಕ್ತವೃಂದವನ್ನು ಸಾಧಕ ವರ್ಗವನ್ನು ಅವರು ಪೋಷಿಸಿ ಪೊರೆದ ಪರಿಯನ್ನು ಪರಾಂಬರಿಸಿದಾಗ ಅವರಲ್ಲಿ 3 ಮುಖ್ಯ ಶಕ್ತಿಗಳು ಸಮರಸವಾಗಿ ಸಮ್ಮಿಳಿತಗೊಂಡಿರುವುದು ಗೋಚರಿಸುತ್ತದೆ. ಮೊದಲನೆಯದು ಅವರ ಅಜೇಯವಾದ ಅವ್ಯಾಜ ಪ್ರೀತಿ ವಾತ್ಸಲ್ಯಗಳ ಶಕ್ತಿ. ಎರಡನೆಯದು ನಿಖರ ಮಾರ್ಗದರ್ಶನ ನೀಡಬಲ್ಲ ಅವರ ಅನಂತ ಗುರುಶಕ್ತಿ. ಮೂರನೆಯದೇ ಸಕಲ ದುರಿತಗಳನ್ನು ದೂರ ಮಾಡಬಲ್ಲ ಅವರ ಅಪ್ರತಿಹತ ದೈವೀ ಶಕ್ತಿ. ನಿಜಕ್ಕೂ ಅವರ ದೈವೀ ಶಕ್ತಿ ವಿಜೃಂಭಿಸಿದ ವಿವಿಧ ಸನ್ನಿವೇಶಗಳನ್ನು ವಿನ್ಯಾಸಗಳನ್ನು ಮನನ ಮಾಡುವುದೇ ಒಂದು ವಿಶಿಷ್ಟ ಶಕ್ತಿ ಪೂಜೆಯಾಗಬಲ್ಲದು. ಪ್ರಕೃಷ್ಟ ಭಕ್ತಿ ಸಾಧನವಾಗಬಲ್ಲದು. ಆಧ್ಯಾತ್ಮಿಕ ಸಾಧನೆಯ ಮಾರ್ಗ ಹೂ ಚೆಲ್ಲಿದ ಹಾದಿಯೇನಲ್ಲ. ಮನದ ವಕ್ರತೆ, ಕಲ್ಮಶ, ಬುದ್ಧಿಯಲ್ಲಿನ ದೋಷ ಇವುಗಳಿಂದುಂಟಾದ ಕ್ಲೇಶ ಒಂದೆಡೆಯಾದರೆ, ಇನ್ನು ಸಮಾಜದಲ್ಲಿ ಬಂದೊದಗುವ ಅವಾಂತರಗಳು ಮತ್ತೊಂದೆಡೆ. ಇಂಥ ಪರಿಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಗುರಿಯೆಡೆಗೆ ಸ್ಥಿರಗತಿಯಿಂದ ಮುನ್ನಡೆಯಬೇಕಾದರೆ ಕೇವಲ ಮಾನುಷ ಎತ್ತ ಏನೇನೂ ಸಾಲದು. ಆದ್ಯಾಶಕ್ತಿಯ ವಿಶೇಷ ಅನುಗ್ರಹವೂ ಬೇಕೇ ಬೇಕು. ಪೂಜೆ, ವ್ರತ, ಜಪತಪಗಳನ್ನು ಮಾಡಿಯೇ ಅನುಗ್ರಹ ಪಡೆಯಬಲ್ಲ ಸಮರ್ಥರು ಎಷ್ಟು ಮಂದಿ ಇದ್ದಾರು? ಆಧ್ಯಾತ್ಮಿಕ ಜೀವನ ನಡೆಸಬೇಕೆಂಬ ಸಾತ್ವಿಕ ಬಯಕೆ ಇದ್ದರೂ ದುಃಖ ದುರಿತಗಳು ಮುತ್ತಿಕೊಂಡಾಗ ಭಕ್ತಜನರು ಏನು ತಾನೇ ಮಾಡಬಲ್ಲರು? ಆಗ ಅವರಿಗೆ ಅಭಯ ಆಶ್ರಯ ನೀಡಬಲ್ಲವರಾರಿದ್ದಾರೆ? ಚಿಂತಿಸಬೇಕಿಲ್ಲ. ಜಾತಿ, ಕುಲ, ಮಾನ, ಅಂತಸ್ತುಗಳ ಭೇದವೆಣಿಸದೆ ಬಂದ ಸಾಧಕರಿಗೆ ಭಕ್ತರಿಗೆ ಅನುಗ್ರಹ ಮಾಡಬಲ್ಲವರೊಬ್ಬರಿದ್ದಾರೆ. ಅವರೇ ಶ್ರೀಮಾತೆ ಶಾರದಾದೇವಿಯವರು. ಆತ್ಮೋದ್ಧಾರ ಮಾಡಿಕೊಳ್ಳಬೇಕೆಂಬ, ಜಗತ್ತಿನಲ್ಲಿದ್ದರೂ ಭಗವನ್ಮಯವಾಗಿ ಬದುಕು ನಡೆಸಬೇಕೆಂಬ ಪ್ರಾಮಾಣಿಕ ಹಂಬಲ ಉಳ್ಳವರೆಲ್ಲರಿಗೂ ಶ್ರೀ ಶಾರದಾದೇವಿಯವರ ಕೃಪಾಶೀರ್ವಾದ ಕಟ್ಟಿಟ್ಟದ್ದು. ಅಲ್ಲದೆ ಮತ್ತೊಂದು ವಿಶೇಷವೇನೆಂದರೆ, ಶ್ರೀ ಶಾರದಾದೇವಿಯವರ ಬಳಿಯಲ್ಲಿ ಜಟಿಲ ತತ್ವ ವಿಚಾರಗಳ ಜಂಜಡವಿಲ್ಲ. ಕಠಿಣ ವ್ರತೋಪವಾಸಗಳ ಕಸರತ್ತಿಲ್ಲ. ಅಲ್ಲಿರುವುದೆಲ್ಲ ಒಂದೇ ಷರತ್ತು: ಒಮ್ಮನದಿಂದ ಶರಣಾದರೆ ಆಯಿತು. ಅಮ್ಮ ಎನ್ನುತ್ತಾ ಅವರಲ್ಲಿ ಮೊರೆ ಹೊಕ್ಕವರಿಗೆಲ್ಲ ಅವರ ವಾತ್ಸಲ್ಯಪೂರ್ಣ ಸಿರಿರಕ್ಷೆ ಸದಾ ಸಿದ್ಧ. ಪ್ರಾಮಾಣಿಕ ಭಕ್ತರೆಲ್ಲರ ಪಾಲಿಗೂ ಅವರು ವರಾಭಯಕರಿಯಾಗಿ ನಿಂದಿರುವ ವೈಭವವನ್ನು ವಿವರಿಸುವಂತಹ ನಮ್ರ ಪ್ರಯತ್ನ ನಡೆದಿದೆ ಇಲ್ಲಿ. ಭಾವುಕರ ಭಾವವನ್ನು ಬಹುಮಟ್ಟಿಗೆ ಸ್ಪಂದಿಸಬಲ್ಲದು ಈ ವಿವರ. ಜಯರಾಮ್ ಕೃಷ್ಣ.